ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನೋಡಿ ಎಷ್ಟು ದುಃಖಕರ ದಿನ ಅಂತಂದರೆ, ನಿನ್ನೆ ಸಂತೋಷದ ದಿನ, ಇವತ್ತು ದುಃಖಕರ ದಿನ. ಏನಂತಂದರೆ RCB ಮ್ಯಾನೇಜ್ಮೆಂಟು, RCBದವರು ನಮ್ಮ ಬೆಂಗಳೂರಿನಲ್ಲಿ ಇವೆಂಟು ಹಮ್ಮಿಕೊಂಡಿದ್ದರು. ಆ ಗ್ರೌಂಡಿನ ಒಂದು ಕೆಪಾಸಿಟಿ ಏನಂತಂದರೆ 30 ಇಲ್ಲ 40 ಸಾವಿರ ತನಕ ಇದೆ. ಆದರೆ ಅಭಿಮಾನಿಗಳು ಲಕ್ಷ 2-3 ಲಕ್ಷ ಜನ ಸೇರಿದ್ದಾರೆ. ಉಸಿರಾಡೋಕ್ಕೂ ಕೂಡ ತೊಂದರೆ ಆಗಿದೆ. ಇಲ್ಲಿ 11 ಜನರ ಒಂದು ಸಾವನ್ನು ಸಂಭವಿಸಿದೆ. 11 ಜನರ ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಕೂಡಿ 11 ಜನ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, RCB 18 ವರ್ಷಗಳ ನಂತರ ಗೆದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜನ ಸಾಗರವೇ ಹರಿಯುತ್ತೆ, ಜನ ಸಾಗರವೇ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಫ್ಯಾಮಿಲಿ ಜೊತೆ ಹೋಗೋದು ತುಂಬ ತಪ್ಪದು. ಯಾಕಂತಂದರೆ ಎಲ್ರಿಗೂ ಅಭಿಮಾನವಿದೆ. ನಾವು ಮನೇಲಿ ಕುಂತು TVಯಲ್ಲೂ ನೋಡ್ಬೋದು, ಬಟ್ ಪರವಾಗಿಲ್ಲ ಹೋಗಿದ್ದಾರೆ. ಆದರೆ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕಂತಂದರೆ 18 ವರ್ಷಗಳ ನಂತರ ವಿಜಯ ಸಾಧಿಸಿದಾಗ ಎಲ್ಲರ ಮನಸ್ಸಿನಲ್ಲೂ ಒಂದು ಹೋಗಿ ರಿಯಲ್ ಆಗಿ ನೋಡ್ಬೇಕನ್ನೋದೊಂದು ಹುಮ್ಮಸ್ಸಿರುತ್ತೆ, ಒಂದು ಅಭಿಮಾನ ಇರುತ್ತೆ. ಆದರೆ ಏನಾಯಿತು, ದುರ್ದೈವ ಘಟನೆ ಆಗಿಬಿಡ್ತು. ಆಗಬಾರ್ದಿತ್ತು, ಆಗೋಯ್ತು. ಅದಕ್ಕೆ ಆದಂಥ ಗೌರ್ಮೆಂಟು ಪ್ರೊಸೀಜರ್ ಏನು ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಆದಂಥ ಪರಿಹಾರ ಘೋಷಿಸ್ತಾ ಇದ್ದಾರೆ. ಆದರೆ ಜೀವ ವಾಪಸ್ ಬರೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರಲೇಬೇಕು. ನಮಗೆ ಅಭಿಮಾನ ಇದೆ ಅಂಥೇಳಿ ನಾವು ಯಾವುದೇ ಥರದಿಂದ ತೋರಿಸ್ಕೊಡ್ಬಾರ್ದು. ನಾವಾಗೆ ಕಂಟ್ರೋಲ್ ಆಗಿ ಕೂಡ ಇರಬೇಕಾಗುತ್ತೆ. ಯಾಕಂತಂದರೆ ಎಲ್ಲ ಸಮಯಕ್ಕೆ ನಮ್ಮದೇ ಆಗಿರಲ್ಲ. ಅವರು ಅಂದ್ಕೊಂಡಿರೋ ಇಲ್ಲೋ ಇಷ್ಟು ಮಟ್ಟಿಗೆ ಜನ ಬರ್ತಾರೆ ಅಂಥೇಳಿ, ಬಟ್ ಜನ ಬಂದೇ ಬರ್ತಾರೆ, ಎಲ್ರಿಗೂ ಗೊತ್ತಿದ್ದಿರ್ತಕ್ಕಂಥದ್ದು. ಅದು ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಂತಂದರೆ ಥರದ ಎಲ್ಲ ಸ್ಟೇಟ್ದು ಜನನೂ ಅಲ್ಲಿ ಸಿಕ್ಬಿಡ್ತಾರೆ ನಮಗೆ. ಸೊ ಈ ರೀತಿ ಆಗಬಾರ್ದಿತ್ತು, ಆಗೋಯ್ತು ಘಟನೆ. 50 ಜನರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರೆ. ಎಲ್ಲ ಒಂಥರ ಆಗ್ಬಿಡ್ತು, ಏನೋ ಗೊತ್ತಿಲ್ಲ.